ಆಗ್ತಾರೆ ಒಂದು ಬಾಣಂತಿ ಸಾವಿಗಳ ಬಗ್ಗೆ ಸರ್. ಬಳ್ಳಾರಿಯಲ್ಲೂ ಕೂಡ ಬಾಣಂತಿ ಸಾವಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದ್ರ ಜೊತೆಗೆ ಇವತ್ತು ಒಂದು ಬೆಳಕಿಗೆ ಬಂದಿದೆ, ಬೆಳಗಾವಿಯಲ್ಲೂ ಕೂಡ ಸುಮಾರು 39 ಜನ ಬಾಣಂತಿಯರು ಮೃತರಾಗಿದ್ದಾರೆ ಅಂತ. ಈ ಬಾಣಂತಿ ಸಾವನ್ನು ತುರ್ತಾಗಿ ಒಂದು ಚರ್ಚೆ ಮಾಡ್ತೀರಾ? ಯಾಕೆಂದರೆ ರಾಜ್ಯದ ಅತಿ ತುರ್ತಾಗಿ ಚರ್ಚೆ ಆಗಿರುವಂಥ ಸಬ್ಜೆಕ್ಟ್ ಅಂತ ಅನ್ಸುತ್ತಾ? ಈಗಾಗಲೇ ಡ್ರಗ್ ಮಾಫಿಯಾ ಇದೆ ಅಂತ ರಾಮುಲು ಅವರು ಹೇಳ್ತಿದ್ದಾರೆ, ಹಿಂದೆ ಅದರಿಂದ ದೊಡ್ಡ ಕೈವಾಡ ಇದೆ ಅಂತ ಹೇಳ್ತಿದ್ದಾರೆ, ಸರ್ಕಾರದ ಫೇಲ್ಯೂರ್ ಅಂತ ಕೆಲವರು ಹೇಳ್ತಿದ್ದಾರೆ, ರಾಜೀನಾಮೆ ಆರೋಗ್ಯ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ತಾವೇನು ಹೇಳ್ತೀರಿ ಈ ವಿಚಾರವಾಗಿ? ನೋಡಿ, ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ನಾವು ಮುಂಜಾನೆ ಬೆಳಗ್ಗೆ ಆ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿ ಅವರೇನು ಸ್ಟೇಟ್ಮೆಂಟ್ ಮಾಡ್ಯಾರ, ಇದು ಪೌಷ್ಟಿಕಾಂಶದಿಂದ ಇದು ಆಗ್ತಾಯಿದೆ. ಬಾಣಂತಿಯವರು ಈ ಒಂದು 39 ಜನ ಇದಾಗಿದೆ, 322 ಶಿಶುಗಳ ಸಾವಾಗಿದೆ ಅಂತ ಏನು ಅವರು ಹೇಳಿದ್ದಾರೆ. ಇದು ಅಂದರೆ ಈಗೇನು ಅಂಗನವಾಡಿಗಳಿಗೆ ಪೌಷ್ಟಿಕ ಆಹಾರವನ್ನು ಏನು ಸಪ್ಲೈ ಮಾಡ್ತಾ ಇರುವಂಥದ್ದು ಒಂದು ಬೇನಾಮಿ ಕಂಪನಿ ಚೆನ್ನೈದು. ಇದು ನಮ್ಮ ಸರ್ಕಾರನಲ್ಲಿಯೂ ಅವರೇ ಇದ್ದರು, ಈಗ ಸರ್ಕಾರದಲ್ಲಿ ಅವರೇ ಇದ್ದಾರೆ. ಅಂದರೆ ದೊಡ್ಡ ಒಂದು ಬ್ಲ್ಯಾಕ್ ಲಿಸ್ಟ್ ಆಗಿದ್ದು, ಅದು ಆ ಆಹಾರನಾಗ ಯಾವ ಪೌಷ್ಟಿಕಗಳೆಲ್ಲ ಹೊಟ್ಟಿದೆ ಆ ಹೊಟ್ಟೆನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದು ಗಂಭೀರವಾದಂಥದ್ದು. ನಮ್ಮ ಸರ್ಕಾರ ಇದ್ದಾಗೂ ಇದೇ ಬೆಳಗಾವಿ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ. ಅದನ್ನು ವ್ಯವಸ್ಥಿತವಾಗಿ ನನ್ನ ಕ್ವಶನ್ ಬರಲಾರ್ದಂಗೆ ನೋಡಿಕೊಂಡ್ರು. ಹೋದ ಸಲ ಇದು ದೊಡ್ಡ ಲಾಭಿ ಇದೆ. ಇದು ನೇರವಾಗಿ ಮುಖ್ಯಮಂತ್ರಿಗೆ ಸಂದಾಯ ಆಗುವಂಥ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಗಳಿಗೆ ಸಂದಾಯ ಆಗುವಂಥ ಒಂದು ದೊಡ್ಡ ರ್ಯಾಕೆಟ್ ಇದೆ. ತುಂಬ ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದೀರಿ ನೀವು. ಹೌದು ರೀ, ನಾನೇ ಹೇಳಕತ್ತೀನಿ. ನಮ್ಮ ಸರ್ಕಾರನವನು ಅವನೇ ಇದ್ದ, ಈಗಲೂ ಅವನು ಎಷ್ಟು ಬಲಾಢ್ಯದಾನಂದರೆ ಕರ್ನಾಟಕದ ಯಾವುದೇ NGOಗಳು ಯಾವುದೇ ಕಂಪ್ನಿಯವರು ಇದನ್ನು ಕೊಡಲಾರ್ದಷ್ಟು ವ್ಯವಸ್ಥಿತವಾಗಿ ಅದನ್ನು ಗಟ್ಟಿಯದ. ನಾನು ನೇರವಾಗಿ ಮುಖ್ಯಮಂತ್ರಿ ಮತ್ತು ಸಚಿವರಿಗೆ ಫೀಡ್ ಮಾಡ್ತಾನೆ ಅಂದ್ರೆ ಫೀಡ್ ಮಾಡ್ತಾರೆ. ಹೌದು, ಅವನಿಗೆ ಟೆಂಡರ್ ಆಗ್ತೈತೆ. ನೋಡ್ತಾ ಇರಿ ನೀವು, ತರಿಸ್ರಿ ರೆಕಾರ್ಡ್ಸು. ಈಗಲೂ ಕೂಡ ಅದೇ ಥರ ಆಗಿದೆ ಅಂತ ತಾವು ಹೇಳೋದ? ಈಗ ಅಲ್ಲಿ ನೋಡಿರಿ, ಯಾವ ಮಗುಗಳು ಯಾಕೆ ಶಿಶು ಇದು ಆಗ್ತಾಯಿದೆ ಅಂದರೆ ಪೌಷ್ಟಿಕಾಂಶದ ಕೊರತೆ. ಎಷ್ಟು ತೂಕ ಇರಬೇಕು ಒಂದು ಮಗು ಹುಟ್ಟಿದ ತಕ್ಷಣ ಅಷ್ಟು ಇಲ್ಲ, ಅದರಿಂದ ಸಾವು ಆಗ್ತಾಯಿದೆ ಅಂತ ಒಬ್ಬ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಹೇಳ್ತಾನಂದರೆ ಅಲ್ಲಿ ಅಂಗನವಾಡಿಗೆ ಪೂರೈಕೆ ಆಗುತ್ತಿರುವಂಥ ಪೌಷ್ಟಿಕಾಂಶಗಳ ಬಗ್ಗೆ ಇವತ್ತು ಅದನ್ನು ಪರೀಕ್ಷೆಗೊಳಪಡಿಸ್ಬೇಕು. ಅದು ನಿಜವಾಗಿಯೂ ಪೌಷ್ಟಿಕಾಂಶ ಅದರಲ್ಲಿ ಇದೆಯೋ ಇಲ್ಲ ಅನ್ನೋಂಥ. ಇದು ನಮ್ಮ ಸರ್ಕಾರದಿಂದ ಹಿಡಿದು ಇಲ್ಲಿವರೆಗೂ ಹೇಳ್ತಾ ಇದ್ದೀನಿ. ನಾನು ಬರೀ ಸಿದ್ದರಾಮಯ್ಯ ಸರ್ಕಾರದ್ದು ಆರೋಪ ಮಾಡೋದಿಲ್ಲ. ನಾನು 0 ಅವರ್ನಲ್ಲಿ ಕೇಳಿದ್ರು ಸಹಿತ ಇದಕ್ಕೆ ಉತ್ತರ ಮುಚ್ಚಿ ಹಾಕಿದ್ರಿ. ಬಡವ್ರ ಸಲ ಕೇಳಿದ್ದೆ ನಾನು, ಅದು ಬರಲಾರ್ದೆ ಬೇರೆ ಇಶ್ಯೂನ ಡೈವರ್ಟ್ ಮಾಡಿದ್ರು. ನಾಳೆ ಸದನದಲ್ಲಿ ಕೇಳ್ತೀರಿ ಇದನ್ನು? ಇದೇ ಮಾತನ್ನು ಮುಖ್ಯಮಂತ್ರಿಗಳಿಗೆ ಇದೇ ಪದವನ್ನು ಬಳಸ್ತೀರಿ ಮುಖ್ಯಮಂತ್ರಿಗಳ ವಿರುದ್ಧ? ನನಗೇನು ಭಯ ಇದೆ? ನನಗೇನು ಪಾಲೇನು ಕೊಟ್ಟಿಲ್ಲ ಅವರು. ನಾ ಪಾಲ ಕೇಳಕ್ಕೆ ಅವ್ರು ರಾತ್ರಿ ಮನೆಗೆ ಹೋಗಿಲ್ಲ.